ಹೆಲೋ ಗಾಯ್ಸ್, ಇವತ್ತು ನಾನು ಹೊರಗಡೆ ಹೋಗಲಿಕ್ಕೆ ಅಂತ ಹೊರಡಿದ್ದೇನೆ. ಇವಾಗ ಮತ್ತೆ ನಮಗೆ ಆಟೋ ಬಂತು ಹೋಗೋಕ್ಕೆ. ನಾವು ರಿಕ್ಷಾನ ಕಾಲ್ ಮಾಡಿದ್ವಿ ಬರೋಕ್ಕೆ. ಸೊ ಹಾಗೆ ನಾವು ರಿಕ್ಷಾದಲ್ಲೇ ಹೋಗಿ ಇವಾಗ ನಮ್ಮೂರು ಬಸ್ ಸ್ಟಾಪ್ಗೆ ಬಂದಿದ್ದೇವೆ. ಸೊ ಬಸ್ಗೆ ವೇಟಿಂಗ್ ಮಾಡ್ತಾ ಇದ್ದೀವಿ. ನಮ್ಗೆ ಹೋಗೋಕ್ಕಿದ್ದಿದ್ದು ಕಟೀಲು ಕಿನ್ನಿಗೋಳಿ ಸೈಡ್. ಹಾಗಾಗಿ ಇಲ್ಲಿ ಬಸ್ ಬರಲಿಲ್ಲ, ನಾವು ಬಸ್ಗೆ ವೇಟ್ ಮಾಡ್ತಾ ಇದ್ವಿ. ನಮ್ಮೂರು ಬಸ್ ಸ್ಟಾಪ್ ನೀವು ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ನೋಡಿ, ನಮ್ಮದು ಬಸ್ ಸ್ಟಾಪು. ನಾವು ಬಸ್ಸಿಗೆಲ್ಲ ಹೋಗಬೇಕಾದ್ರೆ ಬಸ್ಪೇಗೆ ಬರಬೇಕು. ಹಾಗಾಗಿ ಬಸ್ಪೇ ಖಾಲಿಯಾಗಿತ್ತು, ಅಷ್ಟೊಂದು ಬಸ್ಸುಗಳಿರಲಿಲ್ಲ. ಜನರ ಓಡಾಟ ಕೂಡ ತುಂಬಾ ಕಮ್ಮಿಯಾಗಿತ್ತು. ಆ ಕಡೆ ನೋಡ್ಬೋದು ನೀವು, ಮ್ಯಾಂಗ್ಳೂರಿಗೆ ಹೊರಡೋಕ್ಕಂತ ಬಸ್ಗಳು ತುಂಬ ಇದ್ವಿ. ಕಟೀಲು ಕೈಕಂಬ ಸೈಡ್ಗೆ ಬಸ್ಸೇ ಇರಲಿಲ್ಲ. ಹಾಗೂ ಹೀಗೂ ವೆಯ್ಟ್ ಮಾಡಿ ಮಾಡಿ ನಮಗೆ ಮತ್ತೆ ಒಂದು ಬಸ್ ಬಂತು. ನಾವು ಆ ಬಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ ಹೊರಟು ನಾವು ಕಿನ್ನಿಗೋಳಿಗೆ ರೀಚ್ ಆದ್ವಿ. ಹಾಸ್ಪಿಟಲಲ್ಲಿ ಇವಾಗ ಇದ್ದೀವಿ, ನಾನು ಮತ್ತು ನನ್ನ ತಾಯಿ. ಅಮ್ಮಂಗೆ ಹುಷಾರಿಲ್ಲ, ಕಾಲು ನೋವು ಜೋರಾಗಿ ಬಿಟ್ಟಿತ್ತು. ಹಾಗಾಗಿ ಹಾಸ್ಪಿಟಲ್ಗೆ ನಾವು ಹೊರಡಿದ್ವಿ. ದಾರಿಯಲ್ಲಿ ಹೋಗ್ತಾ ನಮಗೆ ಕಟೀಲು ಟೆಂಪಲ್ ಕೂಡ ನೋಡೋಕ್ಕೆ ಸಿಕ್ತು. ಅಲ್ಲಿ ವೆಡ್ಡಿಂಗ್ ಇತ್ತು, ತುಂಬಾ ಜನಗಳು, ತುಂಬ ರಾಶಿ ಇತ್ತು, ಜಾಸ್ತಿ ಜನ ಕೂಡಿದ್ರು. ಹಂಗೆ ಬಸ್ಸಲ್ಲಿ ನಾನು ಮತ್ತು ನನ್ನ ಮಮ್ಮಿ ಒಂದು ವೀಡಿಯೋಸ್ ಕ್ಲಿಕ್ನ ತಗೊಂಡ್ವಿ. ನಾನು ಹೇಳ್ದೆ ಅಮ್ಮ ಹತ್ರ ಸ್ಮೈಲ್ ಮಾಡಿರಿ ಅಂತ. ಪಾಪ ಅವ್ರಿಗೆ ಹುಷಾರಿರಲಿಲ್ಲ, ಹಾಗಾದರೂ ಒಂದು ಸ್ಮೈಲನ್ನು ಮಾಡಿದರು. ನೆಕ್ಸ್ಟ್ ಹಾಸ್ಪಿಟಲ್ಗೆ ಬಂದಿದ್ವಿ. ಅಲ್ಲಿ ಡಾಕ್ಟರ್ ಬರುವಾಗ 11 o'clock ಆಗುತ್ತಾ ಅಂತ ಹೇಳಿದರು. ಅಲ್ಲಿ ಕೂಡ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಆಮೇಲೆ ಹಾಸ್ಪಿಟಲ್ಗೆ ಬಂದು ನಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ನಾವು ಹೋಟೆಲ್ಗೆ ಬಂದ್ವಿ. ಅಲ್ಲಿ ನನ್ನ ಫೇವ್ರೇಟ್, ನಾನು ಚಾಯ್ಸ್ ಮಾಡೋದು ಎಲ್ಲೋದ್ರೂ ಕೂಡ ತುಪ್ಪ ದೋಸೆ. ಹಾಗೆ ಮಮ್ಮಿ ಬಂದು ಮಸಾಲೆ ದೋಸೆನ ಚಾಯ್ಸ್ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು ತಿಂಡಿ ಮಾಡಿ. ಯಾಕಂದರೆ ನಾನು ಎಲ್ಲೋ ಹೋಟೆಲ್ಗೆ ಹೋದರೂ ಬ್ರೇಕ್ಫಾಸ್ಟ್ಗೆ ತಗೊಳ್ಳೋದೇ ತುಪ್ಪ ದೋಸೆ, ಅದು ನನ್ನ ಫೇವ್ರೇಟ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ಹಾಗೆ ಇವತ್ತು ನಾನು ನನ್ನ ತಾಯಿಯ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಸೊ ಹೋಗಿ ಎಲ್ಲ ನಾವು ಇವಾಗಷ್ಟೇ ಮನೆಗೆ ರೀಚ್ ಆದ್ವಿ. ಟೈಮ್ ಬಂದು 12:30 ಆಗಿದೆ. ಹಂಗೆ ಬರುವಾಗ ನಾವು ಚಿಕನನ್ನು ತಗೊಂಡು ಬಂದ್ವಿ. ಬಟ್ ಮನೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ 3 o'clockಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ ನೋಡಬೇಕು, ಚಿಕನ್ ಸಾಂಬಾರನ್ನು ಮಾಡಬೇಕು. ಮತ್ತು ಇವಾಗ ಊಟಕ್ಕೆ ನೋಡಬೇಕು ಎಂಥ ಸಾಂಬಾರು ಮಾಡೋದು ಅಂತ. ಅಂದರೆ ಕರೆಂಟ್ ಇಲ್ಲಲ್ಲ, ಹಾಗಾಗಿ ತುಂಬ ಸೆಕೆ ಮತ್ತು ಬಿಸಿಲಿತ್ತು. ಹೋಗಿ ಬರುವಾಗ ಸುಸ್ತಾಗೋಯಿತು, ಸಾಕಾಯಿತು ಹೋಗಿ ಬರುವಾಗಲೇ.